ಹಲೋ. ಈ ಸಮ್ಮರಲ್ಲಿ ಏನಾದ್ರೂನು ರುಚಿಯಾಗಿ ಒಂದು ಡೆಸರ್ಟ್ ತಿನ್ಬೇಕು ಅಂತನಾ? ಹೌದು, ರುಚಿಯಾಗಿ ಸೂಪರ್ ಆಗಿರುವಂತಹ ರಾಗಿ ಆಲ್ಬಾಯ್. ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ನಮ್ ಕಡೆ ಇದನ್ನ ರಾಗಿ ಆಲ್ಬಾಯ್ ಅಂತಾರೆ. ದಯವಿಟ್ಟು ಕ್ಷಮಿಸಿ. ರಾಗಿನ ಓವರ್ ನೈಟ್ ಸೋಕ್ ಮಾಡಿರೋದು ಅಥವಾ ರಾಗಿ ಮಿಕ್ಸಿ ಮಾಡಿ ತೆಗ್ದಿರೋಂಥ ಹಾಲ್ದು ವಿಡಿಯೋ ನಾನು ಮಾಡಲಿಲ್ಲ. ಯಾಕಂದ್ರೆ ನಂಗೆ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ನಾನೇನು ಅನ್ಕೊಂಡೆ ಅಂದ್ರೆ ನಾರ್ಮಲ್ ಆಗಿ ನಮಗೇನು ಮನೆಗಷ್ಟೇ ಮಾಡೋಣ, ಇನ್ನೊಂದಿನ ವಿಡಿಯೋ ಮಾಡೋದಕ್ಕೆ ಮಾಡಿದ್ರಾಯ್ತು ಅಂತ ಅನ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು, ಅಯ್ಯೋ ಇನ್ಯಾವತ್ತು ಮಾಡ್ತೀನೋ ಏನೋ ಒಟ್ನಲ್ಲಿ ಮಾಡಿಬಿಡೋಣ ಅಂತ. ರಾಗಿನ ಓವರ್ ನೈಟ್ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಅದನ್ನು ಒಂದು 3 ರಿಂದ 4 ಸಲ ರಾಗಿ ಹಾಲನ್ನ ತಿಕ್ಕೊಳ್ಳಿ. ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 1 ಕಪ್ಪಷ್ಟು ತೆಂಗಿನ ತುರಿನ ಹಾಕಿ, ಒಂದೆರಡು ಏಲಕ್ಕಿ ಹಾಕಿ, ಅದನ್ನು ಅಷ್ಟೇ ಒಂದು 2 ಟೈಮ್ ಅಥವಾ 3 ಟೈಮ್ಸಲ್ಲಿ ಹಾಲು ತೆಗೆದಿಟ್ಕೊಳ್ಳಿ. ತೆಗೆದಿಟ್ಟಿರೋಂಥ ಹಾಲನ್ನ ಒಂದು ಕಡಾಯಿಗೆ ಹಾಕಿ, ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಬೆಲ್ಲ ನೋಡ್ಕೊಳ್ಳಿ. ನಾನೇನು ಮಾಡಿದ್ದೀನಿ ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ನೆನೆಸಿದ್ದು, ಅಂದರೆ ದೊಡ್ಡ ಕಪ್ ಅಂದರೆ ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲೇ ಹಾಕಿದ್ದು. ಈಗ ಏನು ಬಟ್ಲು ಹಾಕಿದ್ದೀನೋ ಅದಕ್ಕಿಂತ ಒಂಚೂರು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ. ಆ ಕಪ್ಪಿನ ಹಾಲಿಗೆ ನಾನು ಅದೊಂದು ಕಪ್ ಶುಗರ್ ಶುಗರ್ ಬೇಕು ಅಂದರೆ ಶುಗರ್, ಅಥವಾ ಬ್ರೌನ್ ಶುಗರ್ ಬೇಕಂದ್ರೆ ಬ್ರೌನ್ ಶುಗರ್. ಬೆಲ್ಲನೇ ಆ್ಯಕ್ಚುಲಿ ನಿಜವಾಗ್ಲೂ ಟೇಸ್ಟು, ಶುಗರ್ ಹಾಕೋಬೇಡಿ. ಬಟ್ ತಿನ್ನಲ್ಲ ಅನ್ನೋರು ಶುಗರ್ ಹಾಕೊಂಡು ಮಾಡ್ಕೊಳ್ಳಿ, ನಡೆಯುತ್ತೆ. ಬಟ್ ಇದನ್ನ ನೀವು ಎಷ್ಟು ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೈ ಬಿಟ್ರೆ ಅದು ಗಂಟಾಗಿ ಹೋಗ್ಬಿಡುತ್ತೆ, ಆಮೇಲೆ ನಿಜ ಚೆನ್ನಾಗಿ ಬರಲ್ಲ. ಬಟ್ ಈ ಥರ ಒಂದು ಡೆಸರ್ಟ್ನ ನಾನು ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀನಿ. ಇದು ದೇಹಕ್ಕೂ ತುಂಬ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ಮತ್ತು ಯಾರಿಗಾದರೂ ಸ್ವೀಟ್ ತಿನ್ನಬೇಕು ಅಥವಾ ಜಿಮ್ಗೆಲ್ಲ ಹೋಗ್ತಿದ್ದೀನಿ ಕ್ರೇವಿಂಗ್ ಅನ್ಸೋರ್ಗು ಓಕೆ ಇದು ತಿನ್ಬೋದು, ಏನಂತ ಅಂತ ಏನಿಲ್ಲ. ಬಟ್ ತುಂಬ ಚೆನ್ನಾಗಿರತ್ತೆ, ಮಾಡ್ಕೊಡ್ತೀನಿ. ಈ ಥರ ರೆಸಿಪಿಗಳು ಬೇಕು ಅಂದರೆ ಏನು ಮಾಡಬೇಕು, ನೀವು ನನ್ನನ್ನು ಫಾಲೋ ಮಾಡಬೇಕು. ನೀವು ನನ್ನನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ತಾನೇ ನನಗೂ ಖುಷಿ ಆಗತ್ತೆ. ನೆಕ್ಸ್ಟ್ ಏನು ವೀಡಿಯೋ ಮಾಡಬೇಕು ಅಂತ. ನೀವೇನು ಮಾಡಲಿಲ್ಲ ಅಂದರೂ ನನಗೂ ಮೂಡ್ ಔಟ್ ಆಗಿಬಿಡುತ್ತೆ. ಅಯ್ಯೋ ಏನು ವಿಡಿಯೋ ಓಡ್ತಿಲ್ಲ, ಯಾರು ಲೈಕ್ ಮಾಡ್ತಿಲ್ಲ ಅಂತ. ಬಟ್ ಆದರೆ ನೀವು ಈ ಥರ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಮಾಡಿ ಆಯಿತಾ. ಬಟ್ ಇದೊಂದು ಡೆಸರ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಕನ್ಸಿಸ್ಟೆಂಟಿ ಬರೋವರೆಗೂ ನೀವು ಮಾಡ್ಕೋಬೇಕು. ಬಟ್ ಇನ್ನು ಕೆಲವ್ರು ಬೇಗನೆ ಮಾಡ್ಕೋತಾರೆ, ಬಟ್ ಅದು ಸ್ವಲ್ಪ ಹಳಸ್ದಂಗಾಗುತ್ತೆ. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಅರೌಂಡ್ ಒಂದು 3-4 ಡೇಸ್ ಹೊರಗಡೆ ಇಟ್ಟರು ಏನೂ ಆಗಲ್ಲ. ಇಷ್ಟು ಕನ್ಸಿಸ್ಟೆಂಟ್ ಬರೋದ್ರಿಂದ ಇದಕ್ಕಿಂತ ಒಂದು ಸುತ್ತು ಕಮ್ಮಿ ಮಾಡ್ಕೋಬೋದು. ಇಷ್ಟು ಬೇಡಾನು, ಬಟ್ ಓಕೆ ಅದು ಬಟ್ ನನ್ನ ಪ್ರಕಾರ 2-3 ದಿನ ಇರೋದೇ ಇಲ್ಲ. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಒಂದು ತಟ್ಟೆ ನೀವು ಮಾಡಿದ್ರೆ ಎಲ್ಲ ತಿಂದು ಖಾಲಿನೇ ಮಾಡಿಬಿಡ್ತಾರೆ ಮಕ್ಕಳು. ಆಗ್ಬೋದು ಮನೇಲಾಗ್ಬೋದು. ನಮ್ಮ ಮನೇಲಂತೂ ನಾನು, ನನ್ನ ಹಸ್ಬೆಂಡ್, ನನ್ನ ದೊಡ್ಡ ಮಗ ಎಲ್ಲ ಚೆನ್ನಾಗಿ ತಿಂತೀವಿ. ತುಂಬ ಇಷ್ಟ. ಯಾಕಂದರೆ ತುಂಬ ಸ್ವೀಟು ಅಂತಲೂ ಅನ್ಸಲ್ಲ, ಬಟ್ ತುಂಬ ಟೇಸ್ಟಿ ಕೂಡ, ಹೆಲ್ತಿಗೂ ಒಳ್ಳೇದಲ್ವಾ. ಹಾಗಾಗಿ ಕೆಲವರು ಗಸಗಸೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಬಟ್ ನಮ್ಮನೇಲಿ ಸ್ವಲ್ಪ ಗಸಗಸೆ ತಿಂತೀವಿ ಅನ್ನೋ ಕಾರಣಕ್ಕೆ ಹಾಕೊಂಡಿದ್ದೀನಿ. ಕೆಲವರು ಕೊಬ್ಬರಿ ತುರಿ ಹಾಕ್ತಾರೆ. ಬೇಕು ಅಂತಂದ್ರೆ ನೀವು ಕೊಬ್ಬರಿ ತುರಿ, ಗಸಗಸೆ, ಡ್ರೈ ಫ್ರೂಟ್ಸ್ ಮೇಲೆ ಏನಾದರೂ ಹಾಕೋಬೋದು. ಬಟ್ ಇದನ್ನು ಮಾಡ್ಕೊತೀನಿ, ತುಂಬ ಚೆನ್ನಾಗಿರತ್ತೆ. ಓಕೆನಾ. ಈ ರೆಸಿಪಿನ ಮಾಡಬೇಕು ಅಂತ ಅನ್ಕೊಂಡಾಗ ಮಾಡೋಕ್ಕೆ ಆಗಲಿಲ್ಲ. ಬಟ್ ಈಗ ಸುಮ್ಮನೆ ಮಾಡೋಣ ಅಂತ ಮಾಡಿದೆ. ಬಟ್ ವಿಡಿಯೋ ಮಾಡಿಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂತು. ಓಕೆನಾ. ಇದೆಲ್ಲ ರೆಸಿಪಿಗಳನ್ನ ಮಾಡಿಕೊಂಡು ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಮರಿಬೇಡಿ. ಬಟ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದ ಜೊತೆಗೆ ನಾನು ಸಿಗ್ತೀನಿ.